ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಪಾರ್ಟ್ 5 ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ 4 ವಿಡಿಯೋಗಳನ್ನು ಈ ಒಂದು ಘಟಕದಿಂದ ಮಾಡಲಾಗಿದೆ. ಈಗ ಪಾರ್ಟ್ 5 ನೋಡೋಣ. ಈಗಾಗಲೇ ಅಭ್ಯಾಸ ಕೂಡ ಕಂಪ್ಲೀಟ್ ಆಗಿದೆ. ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸುವ ಬೀಜಗಣಿತೀಯ ವಿಧಾನ. ಈಗಾಗಲೇ ರೇಖಾಗಣಿತೀಯ ವಿಧಾನದ ಮೂಲಕ ನಾವು ಅದನ್ನು ಬಿಡಿಸಿ 4 ಅಂಕಗಳಿಗೆ ಪರೀಕ್ಷೆಯಲ್ಲಿ ಬರುವಂತಹ ಒಂದು ನಕ್ಷೆಯನ್ನು ಈಗಾಗಲೇ ನಾವು ರಚನೆಯನ್ನ ಮಾಡಿದ್ದೇವೆ. ಈಗ ನಮಗೆ ಬಿಡಿಸುವಂತಹ ವಿಧಗಳು, ಬೀಜಗಣಿತೀಯವಾಗಿ ಬಿಡಿಸತಕ್ಕಂಥ ವಿಧಗಳು ಎಷ್ಟಿವೆ ಅಂದ್ರೆ, ಒಂದು ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಅನ್ನುವಂಥದ್ದು. ಇದು 3.2 ಅಭ್ಯಾಸದಲ್ಲಿ ಬರುವಂಥದ್ದು, ಇದು 3.3 ಅಭ್ಯಾಸದಲ್ಲಿ ಬರ್ತಕ್ಕಂಥ ಇದೆ. ಈಗ ನಾವು ಈ ಎರಡು ವಿಧಾನಗಳ ಮೂಲಕ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಬಿಡಿಸ್ತಕ್ಕಂಥದನ್ನ ನೋಡೋಣ. ಮೊದಲಿಗೆ ಇರುವಂತಹ ವಿಧಾನ ಯಾವುದು ಅಂದ್ರೆ ಆದೇಶ ವಿಧಾನ ಅನ್ನುವಂಥದ್ದು. ಪ್ರಶ್ನೆ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. 7x - 15y = 2, x + 2y = 3. ಕೆಳಗಿನ ಸಮೀಕರಣಗಳ ಜೋಡಿಯನ್ನ ಆದೇಶ ವಿಧಾನದ ಮೂಲಕ ಬಿಡಿಸಿ. ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಬಿಡಿಸಿ ಅಂತ ಕೇಳಬಹುದು. ಒಂದು ವೇಳೆ ಆದೇಶ ವಿಧಾನ ಅಂದ್ರೆ ಆದೇಶ ವಿಧಾನದ ಮೂಲಕನೇ ಬಿಡಿಸಬೇಕು, ವರ್ಜಿಸುವ ವಿಧಾನದ ಮೂಲಕ ಅಂದ್ರೆ ವರ್ಜಿಸುವ ವಿಧಾನದ ಮೂಲಕನೇ ಬಿಡಿಸಬೇಕು. ಈಗಾಗಲೇ ನಮಗೆ ನಕ್ಷೆಯನ್ನು ನಾವು ಬಿಡಿಸಿದೇವಿ. ಇದೇ ರೀತಿಯ ಸಮೀಕರಣಗಳ ನಕ್ಷೆ ಮೂಲಕ ಬಿಡಿಸಿದೇವಿ. ಇದು 4 ಮಾರ್ಕ್ಸ್ ನಲ್ಲಿ ಕೇಳುವಂತಹ ಪ್ರಶ್ನೆಯಾಗಿತ್ತು. ಈ ಎರಡು ವಿಧಗಳಲ್ಲಿ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಇವೆರಡರಲ್ಲಿ ಒಂದು ಪ್ರಶ್ನೆಯನ್ನ ಕಂಪಲ್ಸರಿ ಕೇಳ್ತಾರೆ 2 ಮಾರ್ಕ್ಸ್ ನಲ್ಲಿ. ಈ ಎರಡು ಪ್ರಶ್ನೆಗಳನ್ನ ತಾವು ಕಲಿತಿದ್ದೆ ಆದ್ರೆ 6 ಅಂಕಗಳನ್ನ ಪಡಿಬಹುದು. ಜೊತೆಗೆ 1 ಅಂಕದ ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಯನ್ನು ಕೂಡ ಸಾಮಾನ್ಯವಾಗಿ ಕೇಳುವಂಥದ್ದು. ಆದೇಶ ವಿಧಾನ ಆದ್ರೂ ಕೇಳಬಹುದು, ವರ್ಜಿಸುವ ವಿಧಾನ ಆದ್ರೂ ಕೇಳಬಹುದು, ಅಥವಾ ಈ ರೀತಿ ಪ್ರಶ್ನೆಯನ್ನು ಕೊಟ್ಟು ಕೆಳಗಿನ ಸಮೀಕರಣಗಳ ಜೋಡಿಯನ್ನ ಬಿಡಿಸಿರಿ ಅಂತ ಪ್ರಶ್ನೆ ಕೊಡಬಹುದು. ಅವಾಗ ನೀವು ಇವೆರಡು ವಿಧಗಳಲ್ಲಿ ಯಾವುದಾದ್ರೂ ಒಂದು ವಿಧದ ಮೂಲಕ ಬಿಡಿಸಬಹುದು. ಮತ್ತು ಈ ಎರಡು ವಿಧಾನಗಳು ಬಂದಿದ್ದು ಅಂದ್ರೆ ಆ ವರ್ಡ್ಸ್ ಪ್ರಾಬ್ಲಮ್ಗಳನ್ನ ಬಂದಿದ್ದು ಅಂದ್ರೆ ನಕ್ಷೆಯನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ನಕ್ಷೆಯ ಮೂಲಕ ಬಿಡಿಸಿ ಅಂದಾಗ ಮಾತ್ರ ನಾವು ನಕ್ಷೆಯನ್ನು ಹಾಕ್ತೀವಿ. ಕೇವಲ ಬಿಡಿಸಿ ಅಂದಾಗ ನಾವು ಇವೆರಡರಲ್ಲಿ ಒಂದು ವಿಧಾನವನ್ನ ಆಯ್ಕೆ ಮಾಡ್ಕೊಳ್ತೀವಿ. ಒಂದು ವೇಳೆ ಆ ಪ್ರಶ್ನೆಯಲ್ಲಿ ಏನಾದರೂ ಈ ರೀತಿಯಾಗಿ ಆದೇಶ ವಿಧಾನ ಅಂದ್ರೆ ಆದೇಶ ವಿಧಾನದಿಂದ ಮೂಲಕನೇ ಬಿಡಿಸ್ಬೇಕು, ವರ್ಜಿಸುವ ಮೂಲಕ ಎಂದಾಗ ವರ್ಜಿಸುವ ವಿಧಾನದ ಮೂಲಕನೇ ನಾವು ಬಿಡಿಸ್ತಕ್ಕಂಥ. ಈಗ ಈ 3.2 ಅಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತ ಈ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದೆ. ನಂತರ ಈ ಅಭ್ಯಾಸವನ್ನು ತೆಗೆದುಕೊಳ್ತೇನೆ. 3.3 ಅಭ್ಯಾಸದಲ್ಲಿ ವರ್ಜಿಸುವ ವಿಧಾನವನ್ನ ಬರುತ್ತೆ. ಈಗ ಈ ಪ್ರಶ್ನೆಯ ಉದಾಹರಣೆಯನ್ನು ನಾವು ಬಿಡಿಸೋಣ. ಇದನ್ನು ಆದೇಶ ವಿಧಾನದಿಂದ ಬಿಡಿಸಬೇಕಾಗಿದೆ. ಇದಕ್ಕೆ ನಾವು ಸಮೀಕರಣ ಇಲ್ಲಿ ಪರಿಹಾರವನ್ನ ಬಿಡಿಸೋಣ. ಈಗ 7x - 15y = 2, x + 2y ನೆಕ್ಸ್ಟ್ = 0. ಇದನ್ನ ಸ್ಥಿರಾಂಕವನ್ನು ಬಲಭಾಗದಲ್ಲಿ ಇಲ್ಲ ಅಂದ್ರೂ ಕೂಡ, ಎಡಭಾಗದಲ್ಲಿ ಇದ್ರೂ ಕೂಡ ಅದನ್ನ ಬಲಭಾಗದಲ್ಲಿ ತಂದ್ಕೊಳ್ಬೇಕು. ಇದಕ್ಕೆ ಸಮೀಕರಣ 1 ಅನ್ನೋಣ, ಇದಕ್ಕೆ ಸಮೀಕರಣ 2 ಅಂತ ಅನ್ಕೊಳ್ಳೋಣ. ಇದು ಪ್ರಶ್ನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಏನ್ ಮಾಡೋದು? ಇದರಲ್ಲಿ ನಾವು ಯಾವುದಾದ್ರೂ ಒಂದು, ನಮಗೆ x ಆದರೂ = ಅಥವಾ y ಆದರೂ ಮಾಡ್ಕೊಳ್ಬೇಕು. ಯಾವುದೇ ಸಮೀಕರಣವನ್ನು ತಾವು ಆಯ್ಕೆ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ ನಾವು ಸಿಂಗಲ್ ಇರುವಂತ ತೆಗೆದುಕೊಳ್ಳೋದು ಸೂಕ್ತ. ಇಲ್ಲಿ 7x ಇದೆ, ಇಲ್ಲಿ -15y ಇದೆ, ಇಲ್ಲಿ 2y ಇದೆ, ಇಲ್ಲಿ ಬರೀ x ಇದೆಯಲ್ಲ, ಈ x ಸಮೀಕರಣವನ್ನು ತೆಗೆದುಕೊಳ್ಳುವುದು ಸೂಕ್ತ. ಅದಕ್ಕೆ ಸಮೀಕರಣ 2ರಿಂದ ಅನ್ಕೊಂಡು x ಸಮನಾಗಿದೆ, ಯಾವುದಾದ್ರೂ x ಆದ್ರೂ ಮಾಡಿ y ಆದ್ರೂ ಮಾಡಿ, ಈ ರೀತಿ ಇರುವಂತಹ ಸಹಗುಣಕಗಳು ಒಂದಕ್ಕಿಂತ ಹೆಚ್ಚಿರುವಂತಹ ಸಂಖ್ಯೆಗಳನ್ನ ಈ ಒಂದು ತೆಗೆದುಕೊಂಡಾಗ ನಮಗ ಛೇದದಲ್ಲಿ ಬರ್ತದ. ಹಾಗಾಗಿ ಅದು ಕಷ್ಟ ಆಗ್ಬೋದು. ಆ ರೀತಿ ಬಂದ್ರೆ ಅದನ್ನ ಆ ರೀತಿ ಕೂಡ ಬಿಡಿಸ್ತಕ್ಕಂಥ ಉದಾಹರಣೆಯನ್ನು ನೋಡೋಣ. x ಅನ್ನ ತೆಗೆದುಕೊಂಡಿದ್ದೇನೆ. ಈ ಕಡೆ ಬಲಭಾಗದಲ್ಲಿ ಇರ್ತಕ್ಕಂಥ 3 + 2y ಅನ್ನ ಸಮಚಿಹ್ನೆಯ ಎಡಭಾಗದಿಂದ ಬಲಭಾಗಕ್ಕೆ ಒಯ್ದಾಗ -2y ಆಯ್ತು. ಇದಕ್ಕೆ ಸಮೀಕರಣ 3 ಅಂತ. ಈಗ ನಾವೇನ್ ನೋಡ್ಬೇಕು? ಯಾವ ಸಮೀಕರಣ ತೆಗೆದುಕೊಂಡಿದ್ದೇವೆ? ಇಲ್ಲಿ ಸಮೀಕರಣ 2 ತೆಗೆದುಕೊಂಡು ಅದನ್ನ ಬಿಡಿಸಿ ನಾವು x = 3 - 2y ಅಂತ ಮಾಡಿವಿ. ಅದನ್ನ ಒಯ್ದು ಎಲ್ಲಿ ತುಂಬಬೇಕು? ಆದೇಶ ವಿಧಾನ ಅಂದ್ರೆ ಇದನ್ನ ಒಯ್ದು ಸಮೀಕರಣ 3 ಬಂದಿದ್ದು ಯಾವ ಸಮೀಕರಣ ತಗೊಂಡಿದ್ದೇವೆ ಆ ಸಮೀಕರಣದಲ್ಲಿ ನಾವು ಆದೇಶವನ್ನ ಮಾಡಬಾರ್ದು. ನಾವು ಯಾವ ಸಮೀಕರಣ ತಗೊಂಡಿದ್ದೇವೆ? ಇಲ್ಲಿ 2 ತೆಗೆದುಕೊಂಡಿವಲ್ಲ, ಈ 2 ಸಮೀಕರಣವನ್ನು ತೆಗೆದುಕೊಂಡು ಬಿಡಿಸಿವಿ ಅಂದ್ರೆ ಅದು 2 ಸಮೀಕರಣ ಬಿಟ್ಟು ಉಳಿದಿದೆ ಯಾವುದು? ಸಮೀಕರಣ 1ರಲ್ಲಿ ಆದೇಶವನ್ನ ಮಾಡಬೇಕು. Therefore x = 3 - 2y ಅನ್ನು
ಇದನ್ನ ಎಲ್ಲಿ ಆದೇಶ ಮಾಡಬೇಕು ಅಂದ್ರೆ ನಾವು ಇದು ಎದರ ಸಮೀಕರಣದ ಬಂದಿದ ಉತ್ತರ ಸಮೀಕರಣ 2ರದಿದೆ, ಸಮೀಕರಣ 1ರಲ್ಲಿ ಆದೇಶ ಮಾಡಬೇಕು. ಅದನ್ನ ಎಲ್ಲಿ x = 3 - 2y ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ. ಈಗ ಬೆಲೆಗಳನ್ನು ತುಂಬಬೇಕು. ನೋಡಿ 7 ಇದೆ, 7 x ಅಂದ್ರೆ ನಾವು ಬೆಲೆಯನ್ನು ಆದೇಶ ಮಾಡಬೇಕಾದ್ರೆ ಉಳಿದ ಎಲ್ಲ ಸೇಮ್ ಇರುತ್ತೆ. 15y = 2. ಏನಿದೆ ಇಲ್ಲಿ 7x ಅಂತಿತ್ತು, x ಅಂದ್ರೆ ಎಷ್ಟು ತುಂಬಬೇಕು ನಾವಿಲ್ಲಿ 3 - 2y ಅನ್ನುವಂಥದ್ದು. ಕೇವಲ ಇಷ್ಟು ಆದೇಶವನ್ನ ಮಾಡಬೇಕು. ಈಗ ಈ ಸಮೀಕರಣವನ್ನು ಬಿಡಿಸಬೇಕು. 7 3 21 ಮೈನಸ್ 7 2 14y ಮೈನಸ್ 15y ನೆಕ್ಸ್ಟ್ = 2. ಈಗ ಇವೆರಡು ಸಜಾತಿಯ ಪದಗಳಿವೆ, ಎರಡು ಋಣ ಪೂರ್ಣಾಂಕವೇ, ಎರಡು ಮೈನಸ್ ಇದ್ದಾಗ ಅವುಗಳನ್ನ ಕೂಡಿಸಿ ಚಿಹ್ನ ಮೈನಸ್ ಸಿಕ್ತಿವಿ. ಮೈನಸ್ 14y ಮೈನಸ್ 15y ಅಂದ್ರೆ ಮೈನಸ್ ಎಷ್ಟಾಯ್ತು 29y ನೆಕ್ಸ್ಟ್ = 2. ಇದು ಪ್ಲಸ್ 21 ಇದೆ, ಸಮಚಿಹ್ನೆ ಎಡಭಾಗದಲ್ಲಿದೆ, ಅದನ್ನ ಬಲಭಾಗದಾಗ ಒಯ್ದಾಗ ಮೈನಸ್ 21 ಅನ್ನ ಆಯ್ತು. ಪ್ಲಸ್ ಇರ್ತಕ್ಕಂಥದ್ದು ಮೈನಸ್ ಆಯ್ತು. ಈಗ y = ಈಗ ಇದನ್ನ ಬಿಡಿಸೋಣ. ಒಂದು ಮೈನಸ್ ಇದೆ, ಒಂದು ಪ್ಲಸ್, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಅದನ್ನ ಕಳಿತೀವಿ. 21ರಲ್ಲಿ 2 19, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್. ಈ ಮೈನಸ್ 29ಗೂ y ಗೂ ಗುಣಾಕಾರ ಇದೆ. ಈ ಮೈನಸ್ 29 ಅನ್ನು ಆ ಕಡೆ ಒಯ್ದಾಗ ಏನಾಗಿರುತ್ತೆ, ಇದು ಗುಣಾಕಾರ ಇದ್ದಾಗ ಆ ಕಡೆ ಒಯ್ದಾಗ ಭಾಗಾಕಾರ ಆಗಿರುತ್ತೆ. y ಗೆಟ್ ಕ್ಯಾನ್ಸಲ್ ಆಯ್ತು. ಈಗ ನಮಗೆ y = ಎಷ್ಟು ಬಂತು ಉತ್ತರ ಅಂತಂದ್ರೆ 19/29 ಅನ್ನುವಂತಹ ಉತ್ತರ. ಇದು ಸಿಂಪಲ್ ಆಗಿ ಈ ರೀತಿಯಾಗಿ ಬಿಡಿಸ್ತಕ್ಕಂಥ. ಮತ್ತೊಂದ್ಸಲ ನೋಡಿ, ಎರಡು ಸಮೀಕರಣಗಳನ್ನು ಕೊಟ್ಟಿರ್ತಾರೆ. ಇದರ ನಾವು ಯಾವುದನ್ನ ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ ಅಂದ್ರೆ ಚರಾಕ್ಷರದ ಸಹಗುಣಕ ಒಂದಿದ್ದು ನಾವು ತೆಗೆದುಕೊಂಡ್ವಿ ಅಂದ್ರೆ ಅದು ಈಜಿ ಆಗುತ್ತೆ. ಬೇರೆದು ಕೂಡ ತಗೊಳ್ಬಹುದು. x = 3ಕ್ಕೆ 3 ಪ್ಲಸ್ 2y ಅನ್ನ ಆ ಕಡೆ ಹೋದಾಗ ಮೈನಸ್ 2y ಆಯ್ತು. ಇದನ್ನು ಬೈದು ಇದು ಎದರ ಸಮೀಕರಣದ ಎರಡನೇ ಸಮೀಕರಣದ ಅಂದ್ರೆ ಅದನ್ನ ಬಿಟ್ಟು ಬೇರೆ ಸಮೀಕರಣ ಅಂದ್ರೇನು, ಒಂದನೇ ಸಮೀಕರಣದಲ್ಲಿ ಬೆಲೆಗಳನ್ನು ಆದೇಶಿಸಬೇಕು. x = 3 - 2y ಅನ್ನ ಸಮೀಕರಣ 1ರಲ್ಲಿ ಆದೇಶಿಸಬೇಕು. 7ಕ್ಕೆ 7, x ಅಂದ್ರೆ 3 - 2y ಮೈನಸ್ 15y ಇದೆ = 0. 7 3 21, 7 2 14y ಮೈನಸ್ 15y ನೆಕ್ಸ್ಟ್ = 2. ಮೈನಸ್ 14 ಮೈನಸ್ 15 y ಇದೆ, ಸಜಾತಿ ಪದಗಳಿದೆ. ಸಜಾತಿ ಪದಗಳಿದ್ದಾಗ ಅವುಗಳ ಸಂಕಲನವನ್ನು ನಾವು ಮಾಡಬಹುದು, ವ್ಯವಕಲನ ಮಾಡಬಹುದು. ಹಾಗಾಗಿ 14 15 ಮೈನಸ್ 29y, ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ 2 ಪ್ಲಸ್ 21 ಆ ಕಡೆ ಹೋದಾಗ ಮೈನಸ್ 21. ಈ y = 19/29 ಅನ್ನುವಂತ ಒಂದು ಉತ್ತರವನ್ನ ಇಲ್ಲಿಗೆ ಬಂದಿದೆ. ಈಗ ನಾವು ಏನ್ ಮಾಡೋದು, ಈ ಬೆಲೆಯನ್ನ ಈಗ ಏನ್ ಸಮೀಕರಣ 2ಅನ್ನು ತೆಗೆದುಕೊಂಡು ಬಿಡಿಸುವಲ್ಲ ಇದರಲ್ಲಿ ಆದೇಶವನ್ನ ಮಾಡಬೇಕು. ಈಗ y = 2 ಬಾರಿ ಆದೇಶವನ್ನು ಮಾಡಬೇಕು. y = 19/29 ಅನ್ನು ಸಮೀಕರಣ ಇವುದ್ರ ತಗೊಳ್ಬಾರ್ದು ನಾವು. ಯಾಕೆ ತಗೊಳ್ಬಾರ್ದು, ಇದು ಆಲ್ರೆಡಿ ರೆಡಿ ಇದೆ. x ಉತ್ತರ ಬರ್ತದೆ, y ಉತ್ತರ ತುಂಬಿದರೆ x ಬರುತ್ತೆ. ಹಾಗಾಗಿ y = 19/29 ಅನ್ನು ಸಮೀಕರಣ ಎಲ್ಲಿ ಸಮೀಕರಣ 3ರಲ್ಲಿ ಆದೇಶಿಸಬೇಕು ಅಂತ, ಅದನ್ನ ಆದೇಶಿಸಿ ಅಂತ ಬರೀರಿ. ಈಗ x = 3ಕ್ಕೆ 3 ಮೈನಸ್ 3ಕ್ಕೆ 3 ಮೈನಸ್ 2 ಇಂಟು y ಅಂದ್ರೆ 19/29. ಸೇಮ್ ಬೆಲೆ 3 ಮೈನಸ್ 2 y ಅಂದ್ರೆ 19/29. ಇದನ್ನು ಬಿಡಿಸೋಣ. 3 ಕೆಳಗೆ ಏನಿಲ್ಲ 1, 19 2 38 ಮೈನಸ್ 29. ಇದನ್ನ ಲಸ ತೆಗಿರಿ. 1 ಮತ್ತು 29ರ ಲಸ 29. 1 ಎಷ್ಟಲೇ 29 ಲಸ ಅಂದ್ರೆ 1 29 ಅಂದ್ರೆ 3 9 27, 3 2 6 2 8 ಮೈನಸ್ 29 ಎಷ್ಟಲೇ ಲಸ ಅಂದ್ರೆ 1 ಅಂದ್ರೆ 38 ಅಂದ್ರೆ 38. ಈಗ x = ಇದನ್ನ ಕಳೀರಿ, ಎಷ್ಟು ಬರುತ್ತೆ ಅಂತ ನೋಡಿ ಆ ಉತ್ತರವನ್ನ ಬರೀತಕ್ಕಂಥದ್ದು. 87 ನಲ್ಲಿ 38 ಅನ್ನ ಕಳಿಬೇಕು. 17 8 ಹೋದ್ರೆ 9, 7 ಉಳಿತು. 7ರಲ್ಲಿ 3 ಕಳೆದ್ರೆ 4 ಅಂದ್ರೆ ಎಷ್ಟು 49/29 ಅನ್ನುವಂತಹ ಉತ್ತರ x ಮತ್ತು y ಬೆಲೆಗಳನ್ನ ಕಂಡುಹಿಡಿಯುವಂತ ಒಂದು ಸರಳವಾದಂತ ವಿಧಾನ ಯಾವುದು, ಆದೇಶ ವಿಧಾನ. ಈಗ ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ. ಈಗ ಅಭ್ಯಾಸ 3.2, ಈಗಾಗಲೇ 3.1 ಅಭ್ಯಾಸವನ್ನ ಕಂಪ್ಲೀಟ್ ಮಾಡಿದ್ದೇನೆ. ಒಂದನೇ ಪ್ರಶ್ನೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಮತ್ತೆ ಆದೇಶ ವಿಧಾನದಿಂದ ಬಿಡಿಸಿ ಅಂತ ಇದೆ. ಇದಾದ ನಂತರ ಒಂದನೇ ಪ್ರಶ್ನೆ ಆದ್ಮೇಲೆ ಮತ್ತೆ ವರ್ಡ್ಸ್ ಪ್ರಾಬ್ಲಮ್ ಗಳನ್ನ ಬರ್ತಾವ, ಅಲ್ಲಿ ವರ್ಡ್ಸ್ ಪ್ರಾಬ್ಲಮ್ ಗಳನ್ನ ನೋಡೋಣ. ಮತ್ತೆ ಒಂದನೇ ಪ್ರಶ್ನೆ 3.2 ನಲ್ಲಿ ಫಸ್ಟ್ ಕ್ವಶನ್ ಅನ್ನ ನೋಡ್ತಾ ಇದ್ದೀವಿ. ಇದು ಪಾರ್ಟ್ 5 ವಿಡಿಯೋ.
ದಿಸ್ ಈಸ್ ದ ಪಾರ್ಟ್ 5th ವಿಡಿಯೋ. ಈಗ ಇದನ್ನ ಮತ್ತೆ ಆದೇಶ ವಿಧಾನದಿಂದ ಬಿಡಿಸೋಣ. ಮೊದಲನೇ ಸಮೀಕರಣವನ್ನ ಬರಿತಾ ಇದ್ದೀನಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14, ಇದಕ್ಕೆ ಸಮೀಕರಣ 1. ನೆಕ್ಸ್ಟ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4, ಇದು ಸಮೀಕರಣ 2. ಇದರಲ್ಲಿ ಯಾವ್ದು ತೆಗೆದುಕೊಳ್ಳೋಣ ಅಂದ್ರೆ ಯಾವುದೂ ಕೂಡ ತೆಗೆದುಕೊಳ್ಬಹುದು. ಯಾಕಂದ್ರೆ ಇಲ್ಲಿ ಸಹಗುಣಕಗಳು ಎಲ್ಲವೂ ಕೂಡ ಒಂದೇ ಇದೆ. ಈಜಿ ಆಗೋ ಸಲುವಾಗಿ ಆ ರೀತಿ ತಗೊಳ್ಬೇಕಷ್ಟೇ. ಎಕ್ಸ್ ನ ಸಹಗುಣಕ 1 1 1 1 ಇದೆ. ಅದ್ರ ಪ್ಲಸ್ ಇರ್ತಕ್ಕಂಥ ಬೆಲೆ ಒಯ್ದಾಗ ಆ ಕಡೆ ಮೈನಸ್ ಆಗ್ತದೆ. ಇಲ್ಲಿ ಮೈನಸ್ ಇಟ್ಕೊಂಡೆ ವೈ ಇಟ್ಕೊಂಡೆ ಅಂದ್ರೆ ಪ್ಲಸ್ ಎಕ್ಸ್ ಅನ್ನ ಆ ಕಡೆ ಮೈನಸ್ ಎಕ್ಸ್ ಆಗುತ್ತೆ, ಇಲ್ಲಿ ಮೈನಸ್ ಹಾಗೆ ಉಳಿತದೆ. ಸಾಮಾನ್ಯವಾಗಿ ಇಲ್ಲಿ ಪ್ಲಸ್ ಇರ್ತಕ್ಕಂಥ ಬೆಲೆ ಮತ್ತು ಸಹಗುಣಕ 1 ಇರ್ತಕ್ಕಂಥ ತಗೊಳ್ಳೋಣ. ಈಗ ಸಮೀಕರಣ ಯಾವ ತಗೊಳ್ಳೋಣ ಅಂದ್ರೆ ಸಮೀಕರಣ ನಾನು 1 ಅನ್ನ ತಗೊಳ್ತೀನಿ. ಮೊದಲಿಗೆ 2 ಅನ್ನ ತೆಗೆದುಕೊಂಡಿದ್ದೇನೆ. ಸಮೀಕರಣ 1ರಿಂದ 1ನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೀನಿ. ಇದ್ರಾಗ ಎಕ್ಸ್ ಆದ್ರೂ ಮಾಡಿ ವೈ ಆದ್ರೂ ಮಾಡಿ. ಈಗ ಎಕ್ಸ್ ಅಂತಕ್ಕಂಥದ್ದು ಮಾಡೋಣ. 14 ಪ್ಲಸ್ ವೈ ಅನ್ನ ಆ ಕಡೆ ಹೋದಾಗ ಮೈನಸ್ ವೈ ಆಯ್ತು, ಇದು ಸಮೀಕರಣ 3. ಈ ರೀತಿ 3ನೇ ಸಮೀಕರಣವನ್ನು ಮಾಡ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್. ಯಾವ್ದು ಮಾಡ್ಕೊಳ್ಬೇಕು ಅಂತಂದ್ರೆ ಸಹಗುಣಕ ಇಲ್ಲಿ 1 ಇರಬೇಕು ಮತ್ತು ಇದರಿಂದ ಪ್ಲಸ್ ಇರ್ತಕ್ಕಂಥ ತಗೊಳ್ಳೋದು ಸೂಕ್ತ. ಬೇರೆ ಕೂಡ ತಗೋ. ಉದಾಹರಣೆಗೆ ಇದು ವೈ ತಗೋತೀನಿ ಅಂದ್ರೆ ವೈ ಇಸ್ ಈಕ್ವಲ್ ಟು 14 ಪ್ಲಸ್ ಎಕ್ಸ್ ಅನ್ನ ಆ ಕಡೆ ಹೋಗಿದ್ರೆ ಮೈನಸ್ ಎಕ್ಸ್ ಅನ್ನ ಆಗುತ್ತೆ. ಇನ್ನು ಸಮೀಕರಣ 2ರಲ್ಲಿ ಎಕ್ಸ್ ತಗೋತೀನಿ ಅಂತಂದ್ರೆ ಎಕ್ಸ್ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು 4 ಮೈನಸ್ ವೈ ಅನ್ನ ಆ ಕಡೆ ಹೋಗಿದ್ರೆ ಪ್ಲಸ್ ವೈ ಆಗುತ್ತೆ. ಎಲ್ಲಾ ಸಮೀಕರಣಗಳನ್ನ ಬಿಡಿಸಿ ತೋರಿಸ್ತಾ ಇದೆ. ಒಂದ್ ವೇಳೆ ಮೈನಸ್ ವೈ ಅನ್ನ ತೆಗೆದುಕೊಂಡಿದ್ದೇವೆ ಅಂದ್ರೆ ವೈ ಇಸ್ ಈಕ್ವಲ್ ಟು ಮೈನಸ್ ವೈ ತೆಗೆದುಕೊಂಡಿದ್ರೆ 4 ಪ್ಲಸ್ ಎಕ್ಸ್ ಅನ್ನ ಆ ಕಡೆ ಹೋಗಿದ್ರೆ ಮೈನಸ್ ಎಕ್ಸ್ ಆಯ್ತು. ಆದ್ರೆ ಇದರಿಂದ ಮೈನಸ್ ಉಳಿತಲ್ಲ, ಇಡೀ ಸಮೀಕರಣವನ್ನ ಮೈನಸ್ ದಿಂದ ಗುಣಾಕಾರ ಮಾಡ್ಬೇಕು. ಮತ್ತೆ ಈ ಕೆಲಸ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ವೈ, ಮೈನಸ್ ಇಂಟು ಪ್ಲಸ್ ಮೈನಸ್ 4, ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಅಂದ್ರೆ ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 4 ಅಂತ ಬರುತ್ತೆ. ಈ ರೀತಿಯಾಗಿ ಇದು ಬದಲಾವಣೆ ಹೆಚ್ಚು ಜಾಸ್ತಿ ವರ್ಕ್ ಆಗುತ್ತೆ ಅನ್ನೋ ಸಲುವಾಗಿ ಆ ರೀತಿಯಾಗಿ ನಾನು ತೆಗೆದುಕೊಂಡಿದ್ದೇನೆ. ಅಥವಾ ಇದನ್ನ ಹೀಗೂ ಕೂಡ ಬಿಡಿಸಬಹುದು. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಇದೆಲ್ಲ ಮೈನಸ್ ಇದ್ದಿದೆ ಆ ಕಡೆ ಒಯ್ದು ಬಿಡಬೇಕು. ಮೈನಸ್ ವೈ ಅನ್ನ ಆ ಕಡೆ ಒಯ್ದ್ರೆ ಪ್ಲಸ್ ವೈ ಆಯ್ತು. ಈ ಕಡೆ ಎಕ್ಸ್ ಪ್ಲಸ್ 4 ಈ ಕಡೆ ತಂದ್ರೆ ಮೈನಸ್ 4. ಹಾಗಾದ್ರೆ ವೈ ಇಸ್ ಈಕ್ವಲ್ ಟು ಏನಾಯ್ತು ಎಕ್ಸ್ ಮೈನಸ್ 4 ಅಂತ ಕೂಡ ಮಾಡ್ಕೊಳ್ಬಹುದು. ಈಗ ಇದು ತಗೊಂಡು ಎಕ್ಸ್ ಮಾಡ್ತಕ್ಕಂಥದ್ದು ವೈ ಬೆಲೆ ಮಾಡ್ತಕ್ಕಂಥದ್ದು, ಇದು ಎಕ್ಸ್ ತೆಗೆದುಕೊಂಡು ವೈ ಕಂಪ್ಲೀಟ್ ಆಗಿ 4 ತೋರಿಸಿದ್ದೇನೆ. ತಾವು ಯಾವ್ದು ಈಜಿ ಅನಿಸುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ. ಈಗ ಈ ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್ ವೈ ಅನ್ನ ಯಾವ ಸಮೀಕರಣದ ತುಂಬಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನಾವು ಯಾವ ಸಮೀಕರಣವನ್ನು ತೆಗೆದುಕೊಂಡಿನಿ? 1ನೇ ಸಮೀಕರಣವನ್ನು ತೆಗೆದುಕೊಂಡು ಬೆಲೆಯನ್ನ ಕಂಡುಹಿಡಿದಿನಿ. ಸಮೀಕರಣ 3 ಯಾವ್ದಿದೆ? 1ನೇ ಸಮೀಕರಣದಿಂದ ಸಮೀಕರಣ 3 ಆಗಿದೆ ಅಂದ್ರೆ ಅದನ್ನ ಬಿಟ್ಟು ಇನ್ನೊಂದು ಉಳಿದಿದೆ ಇರತಕ್ಕಂಥ ಸಮೀಕರಣ ಯಾವುದು? ಇದನ್ನ ಸಮೀಕರಣ 2ರಲ್ಲಿ ಆದೇಶಿಸಬೇಕು. ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಅಥವಾ ಆದೇಶಿಸಿ. 2 ಯಾಕೆ ತಗೊಂಡಿವಿ ಸಮೀಕರಣ ಅಂದ್ರೆ ಇದು 1ನೇ ಸಮೀಕರಣ ತೆಗೆದುಕೊಂಡು ನಾವು ಈ ಸಮೀಕರಣವನ್ನ 3ನೇದು ಮಾಡಿವಲ್ಲ, ಯಾವ ತಗೊಂಡು ಮಾಡಿರ್ತೀವಿ ಅದನ್ನ ಬಿಟ್ಟು ಇನ್ನೊಂದು ಸಮೀಕರಣದಲ್ಲಿ ನಾವು ಬೆಲೆಯನ್ನ ಆದೇಶಿಸಬೇಕು ಅನ್ನುವಂಥದ್ದು. ಈಗ ಈ ಬೆಲೆಯನ್ನ ಆದೇಶಿಸಿ. ಯಾವ ಸಮೀಕರಣ? 2ನೇದು ಎಕ್ಸ್ ಅಂದ್ರೆ ಎಷ್ಟು ತುಂಬಬೇಕು ನಾವು? 14 ಮೈನಸ್ ವೈ ನೆಕ್ಸ್ಟ್ ಇಸ್ ಈಕ್ವಲ್ ಟು 4. ಎಕ್ಸ್ ಅಂದ್ರೆ 14 ಮೈನಸ್ ವೈ, ಎಕ್ಸ್ ಅಂದ್ರೆ 14 ಮೈನಸ್ ವೈ, ಮೈನಸ್ ಇದೆ ಮೈನಸ್ ವೈ ಇದೆ ಸಮ ಚಿಹ್ನೆ 4. ಈಗ 2 ಮೈನಸ್ ಇವೆ. 2 ಮೈನಸ್ 1y ಮೈನಸ್ 1y ಅಂದ್ರೆ ಮೈನಸ್ 2y ಇಸ್ ಈಕ್ವಲ್ ಟು 4 ಪ್ಲಸ್ 14 ಅನ್ನ ಆ ಕಡೆ ಹೋಗಿದ್ರೆ ಮೈನಸ್ 14 ಮೈನಸ್ 2y ಇಸ್ ಈಕ್ವಲ್ ಟು 14. ಒಂದು ಋಣ ಒಂದು ಧನ ಪೂರ್ಣಾಂಕ ಇದೆ. 14ರಲ್ಲಿ 4 ಅನ್ನ ಕಳೆದಾಗ 10, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಅದ ಮೈನಸ್. ಈಗ ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡೋಣ. ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? 2y ಇಸ್ ಈಕ್ವಲ್ ಟು 10. 2y ಇಸ್ ಈಕ್ವಲ್ ಟು 10 ಅಂದ್ರೆ y ಇಸ್ ಈಕ್ವಲ್ ಟು 10. ಇದು ಇಂಟು ಇದ್ದಾಗ ಆ ಕಡೆ ಭಾಗಿಲೆ ಆಯ್ತು. 2 ಒಂದ್ಲೆ 2 ಇಲ್ಲಿ 10 ಅಂದ್ರೆ y ಇಸ್ ಈಕ್ವಲ್ ಟು ಎಷ್ಟೈತು ಬೆಲೆ? 5 ಅನ್ನುವಂತಹ ಉತ್ತರ. ಈಗ ಮತ್ತೆ ಈ y ಇಸ್ ಈಕ್ವಲ್ ಟು 5 ಅನ್ನು ಮತ್ತೆ ಎಲ್ಲಿ ಆದೇಶಿಸಬೇಕಂದ್ರೆ ಇದು ಯಾವ ಸಮೀಕರಣ ಆದೇಶ ಮಾಡಿದ್ರು ಕೂಡ ಉತ್ತರ ಬರುತ್ತೆ. ಆದ್ರೆ ಈಗ ನಾವು y ಬೆಲೆಯನ್ನ ತೆಗೆದುಕೊಂಡು x ಕಂಡು ಹಿಡಿಬೇಕಾಗಿದೆ. ಅಂದ್ರೆ ಸಮೀಕರಣ 3 ರೆಡಿ ಇದೆ, x ಇಸ್ ಈಕ್ವಲ್ ಟು ರೆಡಿ ಇದೆ. y ಬೆಲೆ ಆದೇಶವನ್ನ ಮಾಡಿದ್ರೆ ಉತ್ತರ ಬರುತ್ತೆ. ಹಾಗಾಗಿ ಈ ಸಮೀಕರಣವನ್ನು ತೆಗೆದುಕೊಳ್ಳೋದು. y ಇಸ್ ಈಕ್ವಲ್ ಟು 5 ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿ ಅನ್ನುವಂಥದ್ದು. 3 ಇಲ್ಲಿದೆ. x ನೆಕ್ಸ್ಟ್ ಸಮ ಚಿಹ್ನೆ 14 ಮೈನಸ್ y ಅಂದ್ರೆ ಎಷ್ಟಿದೆ? 5 ಇದೆ. 14ರಲ್ಲಿ 5 ಅನ್ನ ಕಳೆದಾಗ ಎಷ್ಟು ಬಂತು? 9. ಇದು x ಮತ್ತು y ಗಳ ಒಂದು ಉತ್ತರ. ಇದನ್ನ ತಾಳೆ ನೋಡ್ಕೊಳ್ಳಿ. x ಅಂದ್ರೆ 9, y ಅಂದ್ರೆ 5. 9 ಪ್ಲಸ್ 5 14. ಉತ್ತರ ಸರಿ ಇದೆ. x ಅಂದ್ರೆ 9, y ಅಂದ್ರೆ 4. 9ರಲ್ಲಿ
ಎಕ್ಸ್ ಅಂದ್ರೆ 9, y ಅಂದ್ರೆ 5, 9ರಲ್ಲಿ 5 ಕಳೆದಾಗ 4 ಅನ್ನುವಂತ ಉತ್ತರ ಇದೆ. ಹಾಗಾಗಿ ಈ ಒಂದು ಉತ್ತರಗಳು ನಮ್ಮದು ಸರಿ ಇದೆ ಅಂತಕ್ಕಂಥ ನಾವು ತಾಳೆಯನ್ನು ನೋಡ್ಕೊಳ್ತಕ್ಕಂಥದ್ದು. ಈಗ ಮತ್ತೆ ಈ ಅಭ್ಯಾಸದ ಎರಡನೇ ಪ್ರಶ್ನೆಯನ್ನು ನೋಡೋಣ. ಈಗ ಅದೇ 3.2 ಅಭ್ಯಾಸದ ಫಸ್ಟ್ ಕ್ವಶನ್ ನಲ್ಲಿ ಸೆಕೆಂಡ್ ಕ್ವಶನ್ ಅನ್ನು ಬಿಡಿಸೋಣ. ಫಸ್ಟಿನಂತೂ ಆಲ್ರೆಡಿ ರೆಡಿ ಇದೆ. s - 8 = 3 ಇದು ಸಮೀಕರಣ 1 ಅಂದಿವಿ. ಎರಡನೇ ಸಮೀಕರಣ s/3 + t/2 = 6 ಇದೆ. ಇದು ಕೆಳಗಡೆ ಇತ್ತು ಅಂದ್ರೆ ನಮಗೆ ಲಸಾವನ್ನು ತೆಕ್ಕೊಂಡು ಓರೆ ಗುಣಾಕಾರ ಮಾಡ್ಕೊಂಡು ಈ ರೀತಿಯ ಸಮೀಕರಣ ಬರುತ್ತೆ, ಈಜಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವುಗಳಿಗೆ ಮೊದಲು ಲಸ ತೆಗೋಣ. 3 ಮತ್ತು 2ರ ಲಸ 6. 3 ಎಷ್ಟಲೇ ಲಸ ಅಂದ್ರೆ 3 2ಲೇ ಲಸ 6. 2 ಎಷ್ಟಲೇ ಲಸ ಅಂದ್ರೆ 2 3ಲೇ ಅಂದ್ರೆ 2 × s ಅಂದ್ರೆ 2s + 3 × t ಅಂದ್ರೆ 3t = 6. ಈಗ 2s + 3t = ಇದು ಭಾಗಿಲಿದೆ, ಆ ಕಡೆ ಒಯ್ದ ಗುಣಾಕಾರ ಆಗ್ತದೆ ಅಂದ್ರೆ ಈ 6 ಇದೆ, ಇದನ್ನ ಒಯ್ದು ಗುಣಾಕಾರ ಮಾಡಿದಾಗ 6 × 6 ಅಂದ್ರೆ 6 6ಲೇ 36. ಇದು ಸಮೀಕರಣ 2. ಈಗ ನಾವು ಯಾವ್ದು ಮಾಡ್ಕೊಳ್ಬೇಕು ಅಂದ್ರೆ ನಾನು ಮೊದಲೇ ಹೇಳಿರೋ ಪ್ರಕಾರ ಸಹಗುಣಕಗಳು 1 ಇರಬೇಕಂದ್ರೆ ಇವುಗಳಲ್ಲಿ ಸಹಗುಣಕ 1 ಇದ್ದು ಇಲ್ಲಿ ಅದ. ಹಾಗಾಗಿ ಸಮೀಕರಣ 1 ಅನ್ನ ತೆಗೆದುಕೊಳ್ಬೇಕು. ಸಮೀಕರಣ 1ರಿಂದ ಅದನ್ನ ಯಾವ ತೆಗೆದುಕೊಳ್ಬೇಕು, ಪ್ಲಸ್ ಇದ್ದಿದ್ದ ಬೆಲೆ ತೆಗೆದುಕೊಂಡು ಅಂದ್ರೆ s = 3 - t ಅನ್ನ ಆ ಕಡೆ ಒಯ್ದ್ರ ಪ್ಲಸ್ t ಆಯ್ತು. ಇದು ಸಮೀಕರಣ 3 ಆಯ್ತು. ಇದನ್ನು ಒಯ್ದು ಎಲ್ಲಿ ಆದೇಶ ಮಾಡಬೇಕು ಅಂದ್ರೆ ಇದು ನಾವು 1ನೇ ಸಮೀಕರಣ ತೆಗೆದುಕೊಂಡು ಕಂಡು ಹಿಡಿಯುವ ಅಂದ್ರೆ ಇದು 2ನೇ ಸಮೀಕರಣದಾಗ ಆದೇಶ ಮಾಡಬೇಕು. therefore s = 3 + t ಅನ್ನು ಯಾವ ಸಮೀಕರಣ, ಸಮೀಕರಣ 2ರಲ್ಲಿ ಆದೇಶಿಸಿ. ಸಮೀಕರಣ 2ರಲ್ಲಿ ಆದೇಶಿಸಿ. ಎಲ್ಲಿದೆ, ಇಲ್ಲಿದೆ. ಅದು 2ಕ್ಕೆ 2 s ಅಂದ್ರೆ ನಾವು ಬೆಲೆಯನ್ನು ತುಂಬೋಣ, ಪ್ಲಸ್ ಇದೆ ಪ್ಲಸ್ 3t = 36. s ಅಂದ್ರೆ ಬೆಲೆಯನ್ನ ಆದೇಶಿಸೋಣ. s ಅಂದ್ರೆ ಎಷ್ಟಿದೆ, 3 + t ಅನ್ನುವಂತ ಇದೆ. ಇದನ್ನು ಬಿಡಿಸೋಣ. 2 3ಲೇ 6, 2 × t 2t + 3t = 36. ಇವೆರಡು ಸಜಾತಿ ಪದಗಳಿವೆ. 2t + 3t 3t ಮತ್ತು 2t ಎರಡನ್ನ ಕೂಡಿಸಾಗ ಎಷ್ಟಾಯ್ತು, 5t ಆಯ್ತು. = 3 36. 2t + 3t 5t = 36. ಪ್ಲಸ್ 6ನ್ನ ಎಡಭಾಗದಿಂದ ಬಲಭಾಗಕ್ಕೆ ಒಯ್ದಾಗ -6 ಆಯ್ತು. t = ಕಳೆದಾಗ 30. ಇವೆರಡು ಗುಣಾಕಾರದಿದೆ, 5 ಆ ಕಡೆ ಒಯ್ದಾಗ ಭಾಗಿಲೆ ಆಯ್ತು. 5 1ಲೇ 5 6ಲೇ 30 ಅಂದ್ರೆ t = ಎಷ್ಟೈತಿ ಬೆಲೆ, 6 ಅನ್ನುವಂತ ಉತ್ತರ. ಈಗ ಮತ್ತೆ t = 6 ಅನ್ನು ಸಮೀಕರಣ ಎಲ್ಲಿ ಆದೇಶ ಮಾಡ್ಬೇಕಂದ್ರ ಆ t ಬೆಲೆ ಗೊತ್ತಿದೆ, s ಬೆಲೆ ಕಂಡು ಹಿಡಿಬೇಕಾದ್ರೆ ಅದಕ್ಕೆ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ನೇರವಾಗಿ ನಮಗೆ ಉತ್ತರವನ್ನ ಬರುತ್ತೆ. ಬೇರೆ ಸಮೀಕರಣ ತೆಗೆದುಕೊಂಡ್ರೆ ಮತ್ತೆ ಇಷ್ಟೆಲ್ಲ ಅದನ್ನ ಬಿಡಿಸಬೇಕಾಗುತ್ತೆ. ಹಾಗಾಗಿ s = 3 + t ಅಂದ್ರೆ ಎಷ್ಟು ಕಂಡು ಹಿಡಿದೀವಿ, 6. s = 3 + 6 ಅಂದ್ರೆ 9. ಇದನ್ನ ತಾಳೆ ನೋಡ್ತಕ್ಕಂಥದ್ದು. s ಅಂದ್ರೆ 9, t ಅಂದ್ರೆ 6. 9ರಲ್ಲಿ 6 ಅನ್ನ ಕಳೆದಾಗ 3. ಇಲ್ಲೂ ಕೂಡ ತುಂಬ್ರಿ. 9 ಅಂದ್ರೆ 3, 9ಕ್ಕೆ 3ರಿಂದ ಭಾಗಾಕಾರ ಮಾಡೋಣ, 3 3 9, 3. 6ಕ್ಕೆ 2ರಿಂದ ಭಾಗಾಕಾರ 2 3 6, 3 + 3 ಎಷ್ಟಾಗುತ್ತೆ, 6. ಈ ರೀತಿಯಾಗಿ ಈ ಆದೇಶ ವಿಧಾನ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. 2 ಮಾರ್ಕ್ಸ್ ನಲ್ಲಿ ಆದೇಶ ಅಥವಾ ವರ್ಜಿಸುವ ವಿಧಾನಗಳಲ್ಲಿ ಒಂದು ಪ್ರಶ್ನೆ 2 ಅಂಕದಲ್ಲಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಿದೆ. ಹಾಗಾಗಿ ಇಂಪಾರ್ಟೆಂಟ್ ಇರುವಂತ ಪ್ರಶ್ನೆ. ಇದರಲ್ಲಿ ಇಂಪಾರ್ಟೆಂಟ್ 6 ಮಾರ್ಕ್ಸ್ ಅನ್ನು ಈಸಿಯಾಗಿ ತೆಗೆದುಕೊಳ್ಳಬಹುದು. ಒಂದು ಗ್ರಾಫು, ಮತ್ತೊಂದು ಇವು ಎರಡು ವಿಧಾನಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ 2 ಮಾರ್ಕ್ಸ್, 6 ಮಾರ್ಕ್ಸ್ ಅನ್ನು ಈಸಿಯಾಗಿ ತೆಗೆದುಕೊಳ್ಳಬಹುದು ಅಂತ ಹೇಳುತ್ತಾ ಈಗ 3ನೇ ಪ್ರಶ್ನೆ. ಮತ್ತೆ ಅದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋಣ. 3x - y = 3 ಇದು ಸಮೀಕರಣ 1. 9x - 3y = 9. ಈಗ ಈ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಇದು ಸಮೀಕರಣ 2 ಅಂತ. ಈಗ ಮತ್ತೆ ನಮ್ಮ ವಿಧಾನದ ಪ್ರಕಾರ ಹೋಗೋಣ. ಇಲ್ಲಿ ಸಹಗುಣಕ ಇದಕ್ಕೆ ಒಂದಿದೆ, ಇಲ್ಲಿ 3 ಇದೆ, 9 ಇದೆ, 3 ಇದೆ. ಯಾವುದಾದ್ರೂ ಇದನ್ನ ತೆಗೆದುಕೊಳ್ಳೋಣ. ಸಮೀಕರಣ 1 ಅನ್ನ ತೆಗೆದುಕೊಂಡೇವಿ. 3x - y = 3 y = 3 + 3x ಅನ್ನ ಆ ಕಡೆ ಒಯ್ದಾಗ -3x ಆಯ್ತು. ಈಗ ಮೈನಸ್ ಅನ್ನ ತೆಗಿಬೇಕಾದ್ರೆ ಇಡೀ ಸಮೀಕರಣವನ್ನ ಏನ್ ಮಾಡಬೇಕು, ಮೈನಸ್ ದಿಂದ ಗುಣಿಸಬೇಕು. ಮೈನಸ್ ದಿಂದ ಗುಣಿಸಿ ಗುಣಾಕಾರವನ್ನ ಮಾಡಿ -× - y
ಮೈನಸ್ ಇಂಟು ಪ್ಲಸ್ -3 ಮೈನಸ್ ಇಂಟು ಮೈನಸ್ ಪ್ಲಸ್ 3x. ಇದನ್ನ ಸರಿ ಬರೆದು ಬಿಡೋಣ. y ಇಸ್ ಈಕ್ವಲ್ ಟು ಫಸ್ಟ್ ಪ್ಲಸ್ 3x ಮೈನಸ್ 3. ಇದು ಸಮೀಕರಣ 3. ಯಾವ ಸಮೀಕರಣ ತಗೊಂಡಿದ್ದೇವೆ? 1 ತಗೊಂಡಿದ್ದೇವೆ. ಮೂರನೇ ಸಮೀಕರಣ ಕಂಡಿದ್ದೇವೆ. ಈಗ ಇದನ್ನು ಎಲ್ಲಿ ಒಯ್ದು ಆದೇಶ ಮಾಡ್ಬೇಕಂದ್ರೆ y ಇಸ್ ಈಕ್ವಲ್ ಟು 3x ಮೈನಸ್ 3 ಅನ್ನು ಸಮೀಕರಣ 1 ತಗೊಂಡು ಬಿಡಿಸಿ ಅಂದ್ರೆ 2ರ ತುಂಬಬೇಕು. ಸಮೀಕರಣ 2ರಲ್ಲಿ ಆದೇಶಿಸಿ. ಹಾಗಾಗಿ 9ಕ್ಕೆ 9, x ಗೆ x ಮೈನಸ್ 3, y ಅಂದ್ರೆ ಎಷ್ಟಿದೆ? 3x ಮೈನಸ್ 3. ನೆಕ್ಸ್ಟ್ ಇಸ್ ಈಕ್ವಲ್ ಟು 9. 9x ಮೈನಸ್ 3 9x ಮೈನಸ್ ಇಂಟು ಮೈನಸ್ ಪ್ಲಸ್ 3 9 ಇಸ್ ಈಕ್ವಲ್ ಟು 9. ಮೈನಸ್ 9x ಪ್ಲಸ್ 9x ಹೋಯ್ತು. ಎಷ್ಟು ಬಂತು? 9 ಇಸ್ ಈಕ್ವಲ್ ಟು 9 ಅನ್ನ ಬಂತು. ಇಲ್ಲಿ ಅನುಪಾತ ಹೇಗಿದೆ ಅಂದ್ರೆ a1/a2 ಸಮನಾಗಿದೆ b1/b2 ಸಮನಾಗಿದೆ c1/c2 ಇದ್ದಾಗ ಆ ರೇಖೆಗಳು ಪರಸ್ಪರ ಐಕ್ಯವಾಗಿರುತ್ತವೆ. ಹಾಗಾಗಿ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಅಪರಿಮಿತ ಪರಿಹಾರಗಳನ್ನ ಹೊಂದಿವೆ ಅಂತಕ್ಕಂಥ ಉತ್ತರವನ್ನ ಇಲ್ಲಿ ಬರಿತಕ್ಕಂಥದ್ದು. ಈ ಅನುಪಾತವನ್ನ ಆಗ್ತಾ ಇದೆ ಅಂತ. ಈ ಅನುಪಾತಕ್ಕೆ ಸಮನಾಗಿದೆ. 9 = 9 ಬಂದಿದೆ. ಎರಡು ಸೇಮ್ ಇದೆ ಅಂದ್ರೆ ಅನುಪಾತ ಏನಾಗಿದೆ? ಈ ರೀತಿಯಾದಂತಹ ಅನುಪಾತವನ್ನು ಬಂದಿದೆ. ಅಂದ್ರೆ ನಮಗೆ ಇಲ್ಲಿ ಪರಿಹಾರ ಎಂತಹ ಪರಿಹಾರ ಇರುತ್ತೆ ಅಂದ್ರೆ ಅಪರಿಮಿತವಾದಂತಹ ಪರಿಹಾರ ಹೊಂದಿರುತ್ತೆ. a1/a2 ಸಮನಾಗಿದೆ b1/b2 ಸಮನಾಗಿದೆ c1/c2 ಆಗಿರುವುದರಿಂದ ಇದನ್ನ ನಾವು ಬಿಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಸಾಮಾನ್ಯವಾಗಿ ಕೊಡೋದಿಲ್ಲ. ನಾವು x ಮತ್ತು y ಗಳನ್ನ ಕಂಡುಹಿಡಿತಕ್ಕಂಥ ಕಂಪಲ್ಸರಿ ಕೊಟ್ಟಿರುತ್ತಾರೆ ಅಂತ. ಹಾಗಾಗಿ ಕೊನೆಯಲ್ಲಿ ಒಂದು ಲೈನ್ ಅನ್ನ ಬರೀತಕ್ಕಂಥದ್ದು ಏನಂದ್ರೆ y ಯ ಎಲ್ಲಾ ಬೆಲೆಗಳಿಗೆ ಈ ಹೇಳಿಕೆ ನಿಜವಾಗಿದ್ರು y ಗೆ ಒಂದು ನಿರ್ದಿಷ್ಟವಾದ ಬೆಲೆ ಪರಿಹಾರ ಸಿಗುವುದಿಲ್ಲ. ಆದ್ದರಿಂದ x ಗೆ ಒಂದು ನಿರ್ದಿಷ್ಟವಾದ ಬೆಲೆಯನ್ನು ಪಡೆಯಲು ನಮಗೆ ಸಾಧ್ಯವಿಲ್ಲ. ಹಾಗಾಗಿ ದತ್ತ ಸಮೀಕರಣಗಳೆರಡು ಸಮನಾಗಿರುವುದರಿಂದ ಈ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ಸಮೀಕರಣ 1 ಮತ್ತು 2ಕ್ಕೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿವೆ ಅಂತಕ್ಕಂಥದ್ದು. ಅಂದ್ರೆ ಈಗ 4ನೇ ಪ್ರಶ್ನೆ. ಪರಿಹಾರ 0.2x ಪ್ಲಸ್ 0.3y ನೆಕ್ಸ್ಟ್ ಇಸ್ ಈಕ್ವಲ್ ಟು 1.3 ಅಂತಿದೆ. ಇಲ್ಲಿ ದಶಮಾಂಶದಲ್ಲಿ ಇದೆ. ದಶಮಾಂಶವನ್ನ ಹೋಗಲಾಡಿಸಬೇಕಾಗಿತ್ತಂದ್ರೆ ಇದಕ್ಕೆ ನಾವು ಏನ್ ಮಾಡ್ಬೇಕು? ಇಂಟು ಮಾಡ್ಬೇಕು. ಇದನ್ನ ಏನ್ ಮಾಡ್ಬೇಕು? ಇಂಟು. ದಶಮಾಂಶ ಮುಂದೆ ಎಷ್ಟು ಅಂಕಿ ಇವೆ? ಎಲ್ಲ ತಲೆನೂ ಒಂದೇ ಇದೆ ಅಂದ್ರೆ ದಶಮಾಂಶ ಅಂದ್ರೆ 1, ಮುಂದೆ ಎಷ್ಟು ಅಂಕಿ ಇವೆ ಅಷ್ಟರಿಂದ ಗುಣಿಸ್ಬೇಕು. 10ರಿಂದ ಗುಣಿಸಿ ಅಂತ. 10ರಿಂದ ಗುಣಾಕಾರ ಮಾಡಿದ್ರೆ ದಶಮಾಂಶ 1 ಸ್ಥಾನ ಮುಂದಕ್ಕೆ ಹೋಗುತ್ತೆ ಅಂದ್ರೆ ಇಲ್ಲಿರ್ತಕ್ಕಂಥ ಎಷ್ಟಾಗ್ತಿದ್ದು 2x. ಇಲ್ಲಿ ಏನಾಗುತ್ತೆ? 3y. ಇಲ್ಲಿ ಏನಾಗುತ್ತೆ? ದಶಮಾಂಶ ಹೋಗಿ 13 ಅಂದ್ರೆ ಇದು ಸಮೀಕರಣ 1 ಆಗುತ್ತೆ. 10ರಿಂದ ಗುಣಾಕಾರ ಮಾಡಿದಾಗ ಪಾಯಿಂಟ್ ಏನಿರ್ತದೆ? ಗುಣಾಕಾರ ಮಾಡಿದಾಗ ಎಷ್ಟು ಸೊನ್ನೆಗಳಿರುತ್ತೆ ಅಷ್ಟು ದಶಮಾಂಶವನ್ನ ಮುಂದೆ ಹೋಗುತ್ತೆ. 10, 100, 1000 ಈ ರೀತಿ ಇದ್ದಾಗ ದಶಮಾಂಶ 1 ಇದ್ದು ಮುಂದೆ 0 ಅಂದ್ರೆ 1 ಸ್ಥಾನ. 0.2 ಇದ್ದಿದ್ದು 2 ಆಯ್ತು. 0.3 ಇದ್ದಿದ್ದು 3.0 ಆಯ್ತು. 1.3 ಇದ್ದಿದ್ದು 13 ಆಯ್ತು ಅಂತಕ್ಕಂಥದ್ದು. ಇದು ಒಂದ್ ಸಮೀಕರಣ. ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ 0.4x ಪ್ಲಸ್ 0.5y ನೆಕ್ಸ್ಟ್ ಇಸ್ ಈಕ್ವಲ್ ಟು 2.3. ಇದಕ್ಕೂ ಕೂಡ ನಾವೇನ್ ಮಾಡ್ಬೇಕು? ಇಂಟು 10. ಇದನ್ನು ಕೂಡ ಸೇಮ್ ಇದೆ. 10ರಿಂದ ಗುಣಿಸಿ. ಗುಣಾಕಾರ ಮಾಡಿದ ನಂತರನೇ ಸಮೀಕರಣಕ್ಕೆ ಹೆಸರುಗಳನ್ನು ಇಡೋಣ. ಇದು ಕೂಡ ಒಂದು ಸ್ಥಾನ ಮುಂದಕ್ಕೆ ಅಂದ್ರೆ 4x. ಇದು ಕೂಡ ಒಂದು ಸ್ಥಾನ ಮುಂದಕ್ಕೆ ಅಂದ್ರೆ 5y. ಇದನ್ನು ಕೂಡ ಒಂದು ಸ್ಥಾನ ಮುಂದಕ್ಕೆ ಅಂದ್ರೆ 23. ಇದು ಸಮೀಕರಣ 2. ಈಗ ಎರಡು ಸಮೀಕರಣಗಳ ಬಂದು ನಾ x ನ ಸಹಗುಣಕ 1 ಇದ್ದಿ ತಗೋಬೇಕು ಅಂತ ಹೇಳಿದ್ದ. ಬಟ್ ಇಲ್ಲೆಲ್ಲೂ ಇಲ್ಲಿಲ್ಲ. x ಅಥವಾ y ನ ಸಹಗುಣಕ 1 ಇರ್ತಕ್ಕಂಥ ಸಮೀಕರಣವನ್ನು ತೆಗೆದುಕೊಂಡು ಅದನ್ನ ಬಿಡಿಸಿ ಅಂತ ಹೇಳಿದ. ಬಟ್ ಇಲ್ಲಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ತೆಗೆದುಕೊಳ್ಬೇಕು. ಈಗ ನಾನು ಯಾವ ತಗೊಳ್ಳೋಣ ಅಂದ್ರೆ ಸಮೀಕರಣ 1 ಅನ್ನು ತೆಗೆದುಕೊಳ್ತೇನೆ. 2x ಪ್ಲಸ್ 3y ನೆಕ್ಸ್ಟ್ ಇಸ್ ಈಕ್ವಲ್ ಟು 13. 2x ಇಸ್ ಈಕ್ವಲ್ ಟು ಮಾಡ್ಕೊಳ್ಳೋಣ. 2x ಇಸ್ ಈಕ್ವಲ್ ಟು 13 ಪ್ಲಸ್ 3y ಅನ್ನು ಆ ಕಡೆ ಒಯ್ದಾಗ ಮೈನಸ್ 3y. x ಇಸ್ ಈಕ್ವಲ್ ಟು 13 ಮೈನಸ್ 3y. ಇದು 2 ಇಂಟು x ಇದೆ. 2 ಆ ಕಡೆ ಹೋದ್ರೆ ಟೋಟಲಿ ಭಾಗಾಕಾರ ಆಯ್ತು. ಇದು ಸಮೀಕರಣ 3. ಈ ರೀತಿ ಬಿಡಿಸ್ಕೊಳ್ಬೇಕಾಗುತ್ತೆ ಅಷ್ಟೇ. ಅಂದ್ರೆ ಸಹಗುಣಕ ಯಾವ್ದಾದ್ರು ಒಂದಕ್ಕಿಂತ ಹೆಚ್ಚಿದ್ದಾಗ ಈ ರೀತಿ ಛೇದದಲ್ಲಿ ಆ ಸಂಖ್ಯೆಯನ್ನ ಬರುತ್ತೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಹಿಂದಿನ ಲೆಕ್ಕಕ್ಕೆಲ್ಲ ಸಹಗುಣಕ 1 ಇದ್ದಿ ತಗೊಳ್ತಾ ಇದ್ವಿ, ಛೇದದಲ್ಲಿ ಬಂದಿರಲಿಲ್ಲ. ಈಗ ಇದನ್ನ ಏನ್ ಮಾಡ್ಬೇಕು? x ಇಸ್ ಈಕ್ವಲ್ ಟು 13 ಮೈನಸ್ 3y ಡಿವೈಡೆಡ್ ಬೈ 2 ಅನ್ನು ಎಲ್ಲಿ ಆದೇಶ ಮಾಡಬೇಕಂದ್ರೆ ಸಮೀಕರಣ ಯಾವ ತಗೊಂಡಿನ 1 ತಗೊಂಡಿನಿ ಅಂದ್ರೆ ಈಗ ಎದ್ರಾಗ ಆದೇಶ ಮಾಡಬೇಕು? 2. ಸಮೀಕರಣ 2ರಲ್ಲಿ ಆದೇಶಿಸಿ ಅಂತ. ಈಗ ಅದರ ಬೆಲೆಯನ್ನ ಆದೇಶ ಮಾಡೋಣ. 4ಕ್ಕೆ 4
ಎಕ್ಸ್ ಅಂದ್ರೆ ಬೆಲೆಯನ್ನ ಆದೇಶ ಮಾಡೋಮಿ ಪ್ಲಸ್ 5y ನೆಕ್ಸ್ಟ್ ಇಸ್ ಈಕ್ವಲ್ ಟು 23. ಎಕ್ಸ್ ಬೆಲೆಯನ್ನ ಆದೇಶವನ್ನು ಮಾಡೋಮಿ 4 ಇದೆ, ಎಕ್ಸ್ ಅಂದ್ರೆ ಇಲ್ಲಿದೆ 13 ಮೈನಸ್ 3y ಡಿವೈಡ್ ಬೈ 2. ಈಗ 2 ಒಂದ್ಲೆ 2, 2 ಎರಡ್ಲೆ 4 ಹೋಯ್ತು. ಈಗ ಅದನ್ನ ಬಿಡಿಸಿದಾಗ 13 ಎರಡ್ಲೆ 2 13ಲೆ 26 ಮೈನಸ್ 2 3ಲೆ 6y ನೆಕ್ಸ್ಟ್ ಪ್ಲಸ್ 5y ಇಸ್ ಈಕ್ವಲ್ ಟು 23. ಇಷ್ಟಾಯ್ತು. ಇದನ್ನ ಈಗ ಕಂಪ್ಲೀಟ್ ಆಗಿ ಬಿಡಿಸ್ಕೊಳ್ಳೋಣ. ಒಂದು ಮೈನಸ್ ಇದೆ, ಒಂದು ಋಣ ಪೂರ್ಣಾಂಕ, ಒಂದು ಧನ ಪೂರ್ಣಾಂಕ ಇದ್ದಾಗ ಇವೆರಡು ಸಜಾತಿ ಪದಗಳಿವೆ. ಒಂದು ಋಣ ಒಂದು ಧನ ಇದ್ದಾಗ ಅವುಗಳನ್ನ ಕಳಿಬೇಕು. 6y ಇದ್ದಾಗ 5y ಹೋದ್ರೆ 1y, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್. ನೆಕ್ಸ್ಟ್ ಇಸ್ ಈಕ್ವಲ್ ಟು 23 ಪ್ಲಸ್ 26 ಅನ್ನ ಆ ಕಡೆ ಹೋದಾಗ ಮೈನಸ್ 26 ಮೈನಸ್ y ಇಸ್ ಈಕ್ವಲ್ ಟು ಮತ್ತೆ ಒಂದು ಧನ ಒಂದು ಋಣ ಪೂರ್ಣಾಂಕ ಇದೆ, ಕಳಿಬೇಕು. 26ರಲ್ಲಿ 3 ಅನ್ನ ಕಳೆದಾಗ 3, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ y ಇಸ್ ಈಕ್ವಲ್ ಟು ಉತ್ತರ ಎಷ್ಟು ಬಂತು? 3 ಅನ್ನುವಂಥದ್ದು. ಈ ಬೆಲೆಯನ್ನ ಎಲ್ಲಿ ಆದೇಶಿಸಬೇಕಂದ್ರೆ ಸಮೀಕರಣ 3ರಲ್ಲಿ y ಇಸ್ ಈಕ್ವಲ್ ಟು 3 ಅನ್ನು ಸಮೀಕರಣ ಎಲ್ಲಿ 3ರಲ್ಲಿ ಆದೇಶಿಸಿದಾಗ ಬೆಲೆಯನ್ನ ಆದೇಶ ಮಾಡಿ. x ಇಸ್ ಈಕ್ವಲ್ ಟು 13 ಮೈನಸ್ 3y ಅಂದ್ರೆ ಎಷ್ಟು ಆದೇಶ ಮಾಡಬೇಕು? 3. 13 ಮೈನಸ್ 3y ಅಂದ್ರೆ ಅಲ್ಲಿ ಕಂಡು ಹಿಡಿದ್ವಿ, ಡಿವೈಡ್ ಬೈ ಎಷ್ಟಿದೆ? 2 ಇದೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು 13 ಮೈನಸ್ 3 3ಲೆ 9 ಭಾಗಿಲೆ 2. 13ರಲ್ಲಿ 9 ಅನ್ನ ಕಳೀರಿ, ಎಷ್ಟು ಉಳಿತು? 4 ಭಾಗಿಲೆ 2 ಅಂದ್ರೆ x ಇಸ್ ಈಕ್ವಲ್ ಟು 2 ಒಂದ್ಲೆ 2 ಎರಡ್ಲೆ 4 ಅಂದ್ರೆ x ಇಸ್ ಈಕ್ವಲ್ ಟು ಎಷ್ಟಾಯ್ತು? ಉತ್ತರ 2 ಅನ್ನುವಂಥದ್ದು. ಮತ್ತೆ ತಾಳೆ ನೋಡಬಹುದು, x ಬೆಲೆ 2 ಅನ್ನ ತುಂಬಿದರೆ 4 ಎರಡ್ಲೆ 8, y ಬೆಲೆ 3 ಅನ್ನು ತುಂಬಿ 5 3ಲೆ 15, 15 8 23. ಅದೇ ರೀತಿ ಈ ಸಮೀಕರಣ ಇನ್ನೊಂದು ಸಮೀಕರಣ ಇದೆ, x ಬೆಲೆ 2 ಎರಡ್ಲೆ 4, y ಬೆಲೆ 3 ಇದೆ, 3 3ಲೆ 9, 9 ಪ್ಲಸ್ 4 13 ಅನ್ನುವಂತಹ ಉತ್ತರ. ಇದು 4ನೇ ಪ್ರಶ್ನೆಗೆ x ಇಸ್ ಈಕ್ವಲ್ ಟು 2 ಮತ್ತು y ಇಸ್ ಈಕ್ವಲ್ ಟು 3 ಅನ್ನುವಂತಹ ಉತ್ತರ. ಈಗ ಮತ್ತೆ ಮುಂದೆ 5ನೇ ಪ್ರಶ್ನೆಯನ್ನು ನೋಡೋಣ. ಈಗ 5ನೇ ಪ್ರಶ್ನೆ, ರೂಟ್ 2x ಪ್ಲಸ್ ರೂಟ್ 3y ಚರಾಕ್ಷರಗಳು ರೂಟ್ ನಲ್ಲಿಲ್ಲ, ಇದು 0, ಇದು ಸಮೀಕರಣ 1. ಅದೇ ರೀತಿ ರೂಟ್ 3x ಮೈನಸ್ ರೂಟ್ 8y ಇಸ್ ಈಕ್ವಲ್ ಟು 0 ಸಮೀಕರಣ 2. ಇದರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳೋಣ. ಎಲ್ಲದಕ್ಕೂ ಸಹಗುಣಕ 1ಕ್ಕಿಂತ ಹೆಚ್ಚಿದೆ, ಯಾವ್ದಾದ್ರು ಒಂದು ತಗೊಳ್ಳೋಣ. ಫಸ್ಟ್ ಸಮೀಕರಣ ತಗೊಳ್ಳೋಣ. ಸಮೀಕರಣ 1ರಿಂದ ರೂಟ್ 2x ಪ್ಲಸ್ ರೂಟ್ 3y ಇಸ್ ಈಕ್ವಲ್ ಟು 0. ಇದು ರೂಟ್ 2 ಇಡೋಣ. ರೂಟ್ 2x ಇಸ್ ಈಕ್ವಲ್ ಟು 0 ಪ್ಲಸ್ ರೂಟ್ 3y ಅನ್ನ ಆ ಕಡೆ ಇದ್ರೆ ಮೈನಸ್ ರೂಟ್ 3y. ನೆಕ್ಸ್ಟ್ ನಾವು ಬರೀ x ಇಸ್ ಈಕ್ವಲ್ ಟು ಬೇಕು. x ಇಸ್ ಈಕ್ವಲ್ ಟು ಮೈನಸ್ ರೂಟ್ 3y ದ 0 ಕಾದ್ರೆ ಮೈನಸ್ ರೂಟ್ 3y ಅನ್ನ ಹಾಗೆ ಉಳಿತೆ. ರೂಟ್ 2 ಕು x ಕು ಗುಣಾಕಾರ ಇದೆ, ಗುಣಾಕಾರ ಇದ್ದಾಗ ಆ ಕಡೆ ಹೋದಾಗ ಭಾಗಾಕಾರವನ್ನ ಬಂತು. ಇದಕ್ಕೆ ಸಮೀಕರಣ ನಾವು 3 ಅನ್ಕೊಳ್ಳೋಣ. ಈಗ ಸಮೀಕರಣ 3ಅನ್ನ ಯಾವುದರಲ್ಲಿ ಆದೇಶ ಮಾಡ್ಬೇಕಾ? ನಾವು 1 ತಗೊಂಡು 3 ಬಿಡಿಸಿವಿ ಅಂದ್ರೆ 2ರಲ್ಲಿ ಆದೇಶ ಮಾಡಬೇಕು. ಹಾಗಾಗಿ ಸಮೀಕರಣ ತೆಗೆದುಕೊಂಡಿರ್ತಕ್ಕಂಥ ಏನಿದೆ ನೋಡಿ, x ಇಸ್ ಈಕ್ವಲ್ ಟು ಮೈನಸ್ ರೂಟ್ 3y ಡಿವೈಡ್ ಬೈ ರೂಟ್ 2 ಅನ್ನು ಸಮೀಕರಣದಲ್ಲಿ 2ರಲ್ಲಿ ಆದೇಶಿಸಿ. ಈಗ ಈ ಬೆಲೆಯನ್ನ ಆದೇಶ ಮಾಡೋಣ. ರೂಟ್ 3x ಅಂದ್ರೆ ಬೆಲೆಯನ್ನ ಆದೇಶಿಸಬೇಕು, ಮೈನಸ್ ರೂಟ್ 8y ಬೆಲೆ ಅಂದ್ರೆ y ಅಂತೂ ಏನೋ ಆದೇಶ ಮಾಡೋದಿಲ್ಲ, ಡೈರೆಕ್ಟ್ ಆಗಿ y ಅನ್ನು ಬರೀತಾ ಇದ್ದೀನಿ, ಇಸ್ ಈಕ್ವಲ್ ಟು 0. x ಅಂದ್ರೆ ಎಷ್ಟಿದೆ? x ಅಂದ್ರೆ ಮೈನಸ್ ರೂಟ್ 3y ಇದೆ, ಡಿವೈಡ್ ಬೈ ರೂಟ್ 2 ಇದೆ. ಇದನ್ನು ಬಿಡಿಸೋಣ. ಪ್ಲಸ್ ಇಂಟು ಮೈನಸ್ ಮೈನಸ್, ಇದ್ರ ಕೆಳಗೆ ಏನಿಲ್ಲ ಒಂದಿರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ 3 ಇಂಟು ರೂಟ್ 3, ರೂಟ್ 3 ಇಂಟು ರೂಟ್ 3 ಅಂದ್ರೆ ರೂಟ್ 3 3ಲೆ 9, 9ರ ವರ್ಗಮೂಲ 3 ಅಂತ. ಹಾಗಾದ್ರೆ ಇದನ್ನ ಗುಣಾಕಾರ ಮಾಡಿದಾಗ 3 ಬಂತು, ಅಲ್ಲಿ ಉಳಿತು y ಡಿವೈಡ್ ಬೈ ರೂಟ್ 2 ಮೈನಸ್ ರೂಟ್ 8y ಇಸ್ ಈಕ್ವಲ್ ಟು 0. ಈಗ ಇದನ್ನ ಬಿಡಿಸೋಣ. ಈಗ ಇದನ್ನ ನಾವು ಆ ಕಡೆ ತೆಗೆದುಕೊಂಡು ಹೋಗೋಣ ಅಥವಾ ಲಸಾನ ತೆಗೆದುಕೊಳ್ಳೋಣ. ಇಲ್ಲಿ ಬರ್ತಕ್ಕಂಥದ್ದು
ಈಗ ಲಸ ತೆಗೆದಾಗ ಇದ್ರ ಕೆಳಗೆ ಏನಿಲ್ಲ ಒಂದಿರುತ್ತೆ, ಲಸವನ್ನ ತೆಗೆಯೋಣ. ಲಸ ಎಷ್ಟಿತ್ತು? √2. √2 ಎಷ್ಟೇ ಲಸ ಅಂದ್ರೆ ಒಂದಲೇ. ಎಷ್ಟಲೇ √2 ಅಂದ್ರೆ ಒಂದು √2 ಅನ್ನ ಇದ್ರದ್ದು. ಅದಕ್ಕಾದ್ರೆ 3y ಒಂದಲೇ 3y ಮೈನಸ್ ರೂಟ್ನಾಗೆ 8 ಮತ್ತು 2 ರೂಟ್ನಾಗಿವೆ. √8 ಇಂಟು √2 ಅಂದ್ರೆ √16 y ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಈಗ 3y ಮೈನಸ್ 16 ವರ್ಗಮೂಲ 4y ಈಸ್ ಈಕ್ವಲ್ ಟು √2 ಛೇದ ಇದೆ, ಆ ಕಡೆ ಹೋದ ಗುಣಾಕಾರ. √2 0 √2ಕ್ಕೆ 0 ಗುಣಿಸಿದಾಗ 0. ಯಾವುದೇ ಸಂಖ್ಯೆಯನ್ನು 0ಗೆ ಗುಣಿಸಿದಾಗ 0 ಆಗುತ್ತೆ. ಒಂದು ಮೈನಸ್ ಒಂದು ಪ್ಲಸ್ ಅದ. 4y 3y ಆದ್ರೂ 1y ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ, ಮೈನಸ್. ಹಾಗಾಗಿ y ಈಸ್ ಈಕ್ವಲ್ ಟು ಎಷ್ಟಾಯ್ತು? 0 ಅನ್ನುವಂತ ಉತ್ತರ. ಸಿಂಪಲ್ ಆಗಿದೆ. ಇದನ್ನ ಲಸವನ್ನ ತೆಗೆದುಕೊಳ್ಬೇಕು, ಅಥವಾ ಇಲ್ಲ ಅಂತಂದ್ರೆ √8 ಅನ್ನ ಆ ಕಡೆ ಒಯ್ದು ಕೂಡ ಅದನ್ನ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಬರುತ್ತೆ ಅಂತ. ಈಗ y ಈಸ್ ಈಕ್ವಲ್ ಟು 0 ಅನ್ನು ಯಾವ ಸಮೀಕರಣ ಅಂದ್ರೆ 3 ಅಡಿ ಇರುತ್ತೆ. ಸಮೀಕರಣ 3ರಲ್ಲಿ ಆದೇಶಿಸಿ. x ಈಸ್ ಈಕ್ವಲ್ ಟು ಮೈನಸ್ ಅದ ಮೈನಸ್ √3 y ಅಂದ್ರೆ ನಮಗೆ ಎಷ್ಟು? 0 ಡಿವೈಡ್ ಬೈ ರೂಟ್ ಇದೆ. ಈಗ x ಈಸ್ ಈಕ್ವಲ್ ಟು 0 ಇಂಟು √3 0 ಭಾಗಿಲೆ √2 ಅಂದ್ರೆ 0. ಹಾಗಾಗಿ ಇಲ್ಲಿ x ಬೆಲೆ ಮತ್ತು y ಬೆಲೆಗಳ ಎರಡೂ ಉತ್ತರಗಳು ಏನ್ ಬಂದಿವೆ? 0 ಅನ್ನುವಂಥದ್ದು. ಇದು 5ನೇ ಪ್ರಶ್ನೆಗೆ ಪರಿಹಾರ. ಸರಿಯಾಗಿ ಅದನ್ನ ನೋಡಿ ಒಂದ್ಸಲ ಪ್ರಾಕ್ಟೀಸ್ ಮಾಡಿ 100% ಆಗಿ ಇದು ಮತ್ತು ಇನ್ನೊಂದು ವಿಧಾನ ಎರಡೂ ಕೂಡ ಬಂದಾಗ 2 ಮಾರ್ಕ್ಸ್ ಅನ್ನ ಈಜಿಯಾಗಿ ತೆಗೆದುಕೊಳ್ಳೋದು ಬಹಳ ಸರಳವಾಗಿರ್ತಕ್ಕಂಥ ಒಂದು ವಿಧಾನ ಅಂತ ಹೇಳ್ತಾ ಈಗ ಕೊನೆಯ ಪ್ರಶ್ನೆಯನ್ನ ನೋಡೋಣ. ಈಗ 3.2 ಅಭ್ಯಾಸದ ಮೊದಲನೇ ಪ್ರಶ್ನೆಯಲ್ಲಿ ಇರ್ತಕ್ಕಂಥ 6ನೇ ಪ್ರಶ್ನೆ ಇದು ಕೊನೆಯ ಪ್ರಶ್ನೆ. ಮತ್ತೆ ಈಗ ಮುಂದೆ ವರ್ಡ್ಸ್ ಪ್ರಾಬ್ಲಮ್ಗಳಿವೆ, ಅದು ಪಾರ್ಟ್ 6 ನಲ್ಲಿ ಬರುತ್ತೆ ಅಂತ. ಈಗ 1ನೇ ಪ್ರಶ್ನೆ 3x ಡಿವೈಡ್ ಬೈ 2 ಮೈನಸ್ 5y ಡಿವೈಡ್ ಬೈ 2 ಇಸ್ ಈಕ್ವಲ್ ಟು -2. ಲಸ ತೆಗಿರಿ 2 ಛೇದ ಸೇಮ, ಲಸ ಸೇಮ್ ಇದ್ದ ಮೇಲಿಂದ ಏನು ಚೇಂಜ್ ಆಗಲ್ಲ. 3x ಮೈನಸ್ 5y ಇಸ್ ಈಕ್ವಲ್ ಟು -2. ಒಂದು ಮೈನಸ್ ಒಂದು ಪ್ಲಸ್ ಇದೆ ಅಂದ್ರೆ ಇದು ವಿಜಾತಿ ಪದಗಳಿವೆ, ಹಾಗೆ ಹೇಳೋಣ. 3x ಮೈನಸ್ 5y ಇಸ್ ಈಕ್ವಲ್ ಟು ಇದು ಪ್ಲಸ್ ಇಂಟು ಮೈನಸ್ ಮೈನಸ್, ಇದನ್ನ ಆ ಕಡೆ ಹೋದ ಗುಣಾಕಾರ ಆಗುತ್ತೆ. 2 2 4 ಅಂದ್ರೆ ಇದು ಸಮೀಕರಣ 1 ಅಂತ. ಬೇಕಾದ್ರೆ ಇದನ್ನ ನೇರವಾಗಿ ಡೈರೆಕ್ಟ್ ಮಾಡಿ 2ನೇ ಸಮೀಕರಣ 3ನೇ ಮಾಡ್ಕೋಬಹುದು. ನೆಕ್ಸ್ಟ್ ಮುಂದಿನ ಸಮೀಕರಣ x/3 ಪ್ಲಸ್ y/2 ಇಸ್ ಈಕ್ವಲ್ ಟು 13/6. ಇದಕ್ಕೆ ಮತ್ತೆ ಲಸ 6 ಅನ್ನ ತೆಗೆದುಕೊಳ್ಳೋಣ. ಯಾಕ 3 ಮತ್ತು 2 ಲಸ 6. 3 ಎಷ್ಟಲೇ 6 ಅಂದ್ರೆ 3 2 2 ಎಷ್ಟಲೇ 6 ಅಂದ್ರೆ 2 3 ಅಂದ್ರೆ 2 ಇಂಟು x 2x ಪ್ಲಸ್ 3 ಗುಣಿಲೆ y ಅಂದ್ರೆ 3y ಇಸ್ ಈಕ್ವಲ್ ಟು 13/6. ಅಂದ್ರೆ ಇದು ಛೇದದಲ್ಲಿ 2 ಸೇಮ್ ಇವೆ, ಛೇದದಲ್ಲಿ ಇರ್ತಕ್ಕಂಥ 6 6 ಹೋಯ್ತು. ಏನು ಉಳಿತು? 2x ಪ್ಲಸ್ 3y ಇಸ್ ಈಕ್ವಲ್ ಟು 13. ಇದು ಸಮೀಕರಣ 2. ಈಗ ಈ ಎರಡೂ ಸಮೀಕರಣಗಳನ್ನ ತೆಗೆದುಕೊಂಡು ಮತ್ತೆ ನಾವು ಏನ್ ಮಾಡ್ಬೇಕು ಅಂತಂದ್ರ ಆ ಸಮೀಕರಣವನ್ನ ಯಾವ್ದಾದ್ರು ಒಂದು ಸಮೀಕರಣವನ್ನು ತೆಗೆದುಕೊಂಡು x ಇಸ್ ಈಕ್ವಲ್ ಟು ಅಥವಾ y ಇಸ್ ಈಕ್ವಲ್ ಟು ಮಾಡಬೇಕು. ಇದರಲ್ಲಿ ಯಾವ ತೆಗೆದುಕೊಳ್ಳೋಣ ಅಂದ್ರೆ ಯಾವ್ದಾದ್ರು ಒಂದು ತೆಗೆದುಕೊಳ್ಳೋಣ. ಸಮೀಕರಣ 1 ಅನ್ನ ತೆಗೆದುಕೊಳ್ಳೋಣ. ಸಮೀಕರಣ 1 3x ಇಸ್ ಈಕ್ವಲ್ ಟು -4 ಇದೆ, -4 ಇದೆ, -5y ಅನ್ನ ಆ ಕಡೆ ಹೋಯ್ದಾಗ ಪ್ಲಸ್ 5y ಅನ್ನ ಆಯ್ತು. ನೆಕ್ಸ್ಟ್ ಈಗ x ಇಸ್ ಈಕ್ವಲ್ ಟು ಬೇಕು ನಮಗೆ. x ಇಸ್ ಈಕ್ವಲ್ ಟು ಇವೆರಡರಲ್ಲಿ -4 ಪ್ಲಸ್ 5y ಇದು ಗುಣಾಕಾರ ಇದೆಲ್ಲ 3 ಆ ಕಡೆ ಹೋದಾಗ ಛೇದದಲ್ಲಿ ಹೋಯ್ತು. ಈಗ ನೆಕ್ಸ್ಟ್ ಇದನ್ನ ಸಮೀಕರಣ 3 ಅಂದು ಬಿಡೋಣ. ಸಮೀಕರಣ 3. ಈಗ ಈ ಸಮೀಕರಣವನ್ನು ಒಯ್ದು ಯಾವ ತೊಗೊಂಡಿ? 1ನೇ ಸಮೀಕರಣ ತೊಗೊಂಡು 2ನೇ ಸಮೀಕರಣದಾಗ ಈ ಬೆಲೆಯನ್ನ ಆದೇಶಿಸಬೇಕು. x ಇಸ್ ಈಕ್ವಲ್ ಟು -4 ಪ್ಲಸ್ 5y ಡಿವೈಡ್ ಬೈ 3 ಅನ್ನು ಎಲ್ಲಿ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ತುಂಬ್ರಿ. 2ಕ್ಕೆ 2 ಬ್ರಾಕೆಟ್ x ಅಂದ್ರೆ ಆದೇಶ ಮಾಡಬೇಕು. -4 ಪ್ಲಸ್ 5y ಡಿವೈಡ್ ಬೈ 3 ಕಂಪ್ಲೀಟ್ ಆಯ್ತು. ಪ್ಲಸ್ 3y ಇದೆ, ಪ್ಲಸ್ 3y ಇಸ್ ಈಕ್ವಲ್ ಟು 13. ಇದಂತೂ ಛೇದ ಹೋಗೋದಿಲ್ಲ, ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 4 8 ಪ್ಲಸ್ ನ ಗುಣಾಕಾರವನ್ನು ಮಾಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ ಅನ್ನುವಂಥದ್ದು ಪ್ಲಸ್ ಇಂಟು ಮೈನಸ್ ಮೈನಸ್ 2 4 8 ಪ್ಲಸ್ 2 5 10y ಡಿವೈಡ್ ಎಷ್ಟಿದೆ? ಇದೆ 3 ಪ್ಲಸ್ 3y ಕೆಳಗೆ ಏನಿಲ್ಲ ಅಂದ್ರೆ 1 ಇರುತ್ತೆ ಇಸ್ ಈಕ್ವಲ್ ಟು 13. ಮತ್ತೆ ಲಸ ತೆಗೆಯೋಣ. ಇದಕ್ಕೆ 3 ಲಸ 3 ಎಷ್ಟಲೇ 3 3 1 ಅಂದ್ರೆ -8 ಪ್ಲಸ್
10y ಪ್ಲಸ್ 1 ಎಷ್ಟಲೇ ಲಸ ಅಂದ್ರೆ 1 ಮೂರ್ಲೆ ಅಂದ್ರೆ 3 ಮೂರ್ಲೆ 9y ಇಸ್ ಈಕ್ವಲ್ ಟು ಎಷ್ಟಾಯ್ತು 13. 10y ಪ್ಲಸ್ 9y ಎಷ್ಟಾಯ್ತು 19y. 10y ಪ್ಲಸ್ 9y ಎರಡು ಪ್ಲಸ್ ಇದೆ ಕೂಡಿಸಿದೇವಿ. ಇನ್ನೇನು ಉಳಿತು -8. -8 ಇಸ್ ಈಕ್ವಲ್ ಟು ಇದರ ಒರೆ ಗುಣಾಕಾರ ಮಾಡಿದಾಗ 13 ಮೂರ್ಲೆ 39 ಅಂತ. ಈಗ 19y ಇಸ್ ಈಕ್ವಲ್ ಟು 39 -8 ಆ ಕಡೆ ಹೋದ್ರೆ +8 y ಇಸ್ ಈಕ್ವಲ್ ಟು 39 ಪ್ಲಸ್ 8 ಕೂಡಿಸಿದ್ರೆ 47 ಗುಣಾಕಾರದಿಂದ ಆ ಕಡೆ ಹೋದಾಗ ಭಾಗಿಲೆ ಆಯ್ತಂದ್ರ y ಇಸ್ ಈಕ್ವಲ್ ಟು 47/19 ಅನ್ನುವಂತಹ ಒಂದು ಉತ್ತರ. ಮತ್ತೆ ಇದನ್ನ y ಬೆಲೆಯನ್ನ ಆದೇಶಿಸೋಣ. y ಇಸ್ ಈಕ್ವಲ್ ಟು 47/19 ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಬೆಲೆಯನ್ನ ಆದೇಶಿಸಿ. x ಇಸ್ ಈಕ್ವಲ್ ಟು ಬೆಲೆಯನ್ನ ಆದೇಶಿಸಿ -4 ಕೆಳಗಿನ ಒಂದಿರುತ್ತೆ +5 ಇಂಟು y ಅಂದ್ರೆ ಎಷ್ಟಿದೆ 47/19. 47/19 ಡಿವೈಡ್ ಬೈ ಎಷ್ಟಿದೆ 3 ಅನ್ನ ಮೇಲ್ಗಡೆ ಅದನ್ನ ಲಸ ತೆಗಿಬೇಕು 3. ಇಲ್ಲಿ ಎಷ್ಟಿದೆ ಅಂತಂದ್ರೆ ಮೇಲ್ಗಡೆ ಕೆಳಗಡೆ 1 ಇದೆ, ಇಲ್ಲಿ 19 ಇದೆ. 19 ಮತ್ತು 1ರ ಲಸ 19. ಈಗ 1 ಎಷ್ಟಲೇ 19 ಅಂದ್ರೆ 1 19 ಅಂದ್ರೆ ಮೈನಸ್ 19 4 ಎಷ್ಟಾಗುತ್ತೆ ಅಂದ್ರೆ 4 76 ಪ್ಲಸ್ ಈಗ 19 ಎಷ್ಟಲೇ ಅಂದ್ರೆ 19 1 5 ಒಳ್ಳೆ 35 5 4 20 3 23. ಈಗ ಇದನ್ನ ಬಿಡಿಸಿದಾಗ ನಮಗೆ -76 235 ಅಂದ್ರೆ ಅದನ್ನ ಕಳೆಯೋಣ. 235ರಲ್ಲಿ 76 ಕಳಿಬೇಕು. ಈಗ ನಾನು ಈ ಕಡೆ ಕಳೀತಾ ಇದ್ದೀನಿ ನೋಡ್ರಿ. 235ರಲ್ಲಿ 76 ಕಳಿಬೇಕು. 15ರಾಗ 6 9, 2ರಲ್ಲಿ 7 ಹೋಗೋದಿಲ್ಲ, ಈ ಕಡೆ 12ರಾಗ 7 5, ಇಲ್ಲಿ ಎಷ್ಟು ಉಳಿತು ಅಂದ್ರೆ 159/19. 159/19. ಇದು ಕೆಳಗಿದೆ ಏನಿಲ್ಲ 3 ಅಂದ್ರೆ 3/1 ಅಂದ್ರೆ ಇದನ್ನ ಗುಣಾಕಾರ ಚಿಹ್ನೆ ಹಾಕಿದ್ರೆ 3/1 ಹೋಗಿ 1/3 ಆಯ್ತು. ಮತ್ತೆ ಇದನ್ನ ಛೇದ ಹೋಗುತ್ತೆ 3 ಅಂದ್ರೆ 3, 3 5 15, 3 3 9 ಅಂದ್ರೆ x ಈಕ್ವಲ್ ಟು ಎಷ್ಟು ಬಂತು 53/19 ಅನ್ನುವಂತ ಎರಡನೇ ಉತ್ತರ. ಇಲ್ಲಿ ಇನ್ನೊಂದ್ಸಲ ಕ್ಲಿಯರ್ ಆಗಿ ನೋಡ್ಕೊಳ್ರಿ. x ಈಕ್ವಲ್ ಟು -4 ಇಂಟು 19 ಅಂದ್ರೆ ಇಲ್ಲಿ ಲಸವನ್ನ ತೆಗೆದಿದ್ದೇನೆ 19 ಅಂತ. ಛೇದದಲ್ಲಿ 1 ಮತ್ತು 19 ಇದೆ. 19 ಲಸ 1 ಎಷ್ಟಲೇ ಲಸ ಅಂದ್ರೆ 1 19 ಅಂದ್ರೆ 19 4 76 ಚಿಹ್ನೆ ಮೈನಸ್ ಇದೆ ಮೈನಸ್. ಇಲ್ಲಿ 19 ಎಷ್ಟಲೇ 19 ಅಂದ್ರೆ 19 5 × 40 235. ಇದನ್ನ ಕಳೆದಾಗ ಎಷ್ಟು ಬಂತು 159/19. ಕೆಳಗೆ 3 ಇದೆ ಅಂದ್ರೆ 3/1. ಇದನ್ನ ನೋಡ್ಕೊಳ್ಳಿ. 3 ಅಂದ್ರೆ 3 ಇದೆ, ಕೆಳಗೆ 1 ಇರುತ್ತೆ. 3/1 ಅಂದ್ರೆ ಇದು ಮೇನ್ ಭಾಗಾಕಾರ ಇರ್ತಕ್ಕಂಥ ಗುಣಾಕಾರ ಚಿಹ್ನೆ. 3/1 ಹೋಗಿ ಏನಾಯ್ತು 1/3 ಆಯ್ತು. ಇದನ್ನ ಭಾಗಾಕಾರ ಛೇದ ಹೊಡೆದಾಗ 3 5 15, 3 3 9 ಛೇದ ಹೋಗಿ 53 ಅಂದ್ರೆ 53 ಭಾಗಿಲೆ 19 ಅನ್ನುವಂಥದ್ದು. ಆತ್ಮೀಯ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಅಭ್ಯಾಸಕ್ಕೆ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ತಾವು ಎಲ್ಲ ವಿಡಿಯೋಗಳನ್ನ ದಯವಿಟ್ಟು ಒಂದ್ಸಲ ಕಂಪ್ಲೀಟ್ ಆಗಿ ನೋಡಿ. ಏನಾದರೂ ತಮ್ಮ ಅನಿಸಿಕೆ ಸಲಹೆ ಮತ್ತು ಸೂಚನೆಗಳಿದೆ ಅಥವಾ ತಮಗೇನಾದರೂ ಕನ್ಫ್ಯೂಷನ್ ಇತ್ತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ವಿಡಿಯೋವನ್ನ ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ಕಾರಗಳು.